ಗಿಲ್ಲಿ ರೀತಿಯ ಹುಡುಗ ಬೇಕು ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ದಾರಂತೆ. ಬಿಗ್ ಬಾಸ್ ಏನು ನಡೀತಾ ಇದೆ, ಕನ್ನಡ ಬಿಗ್ ಬಾಸ್ ತುಂಬಾ ಜನಪ್ರಿಯವಾಗಿದೆ, ಎಲ್ಲರ ಮನಸ್ಸನ್ನು ಸೆಳೀತಾ ಇದೆ. ಈಗ ಗಿಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದೆ. ಈಗ ಗಿಲ್ಲಿ ಹುಡುಗ ಬೇಕು ಅಂತ ಹೇಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ. ಮನಸ್ಸಿನ ಭಾವನೆಯಿಂದ ಹೊರಗಾಕಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆ. ಕನ್ನಡದ ಬಿಗ್ ಬಾಸ್ನಲ್ಲಿ ಗಿಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಏನು ಆಟ ಆಡ್ತಾ ಇದೆ ಎಲ್ಲರೂ ಕೂಡ ಇಷ್ಟವಾಗ್ತಾ ಇದೆ. ಈಗ ಅದೇ ರೀತಿಗೆ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ದಾರೆ, ನನಗೆ ಗಿಲ್ಲಿ ಥರ ಹುಡುಗ ಬೇಕು, ಹಾಗೇ ಇರಬೇಕು, ಗಿಲ್ಲಿಗೆ ಫಿದಾ ಆಗಿಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಅದು ಅವರ ಮನಸ್ಸಿನ ಭಾವನೆ ಕೂಡ ಹೌದು ಅನ್ನುವಂಥ ರೀತಿಯಲ್ಲಿ ನೋಡಿದಂತಹ ಒಂದು ಏನಿದ್ದಾರೆ ಜನರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಇರ್ಬೋದು ಮೇ ಬಿ ಅಂತ ಹೇಳಿ. ತುಂಬ ನಗಿಸುವಂತಹ ಗಿಲ್ಲಿಯ ಗುಣ ನನಗೆ ಇಷ್ಟ ಆಗ್ತಾ ಇದೆ. ಅವರ ಜೊತೆ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ, ಆ ರೀತಿ ನಡೆದುಕೊಳ್ತಾರೆ ಅಂತಹ ವ್ಯಕ್ತಿ ಅವರು. ಗಿಲ್ಲಿಗನ್ನ ಹಾಡಿ ಹೊಗಳಿದ್ದಾಳೆ ರಕ್ಷಿತಾ ಶೆಟ್ಟಿ ಒಂದು ವಿಚಾರದಲ್ಲಿ. ರಕ್ಷಿತಾ ಹೊಗಳ್ತಿದ್ದಂತೆಯೇ ನಾಚಿ ನೀರಾಗಿಬಿಟ್ಟಿದ್ದಾನೆ ಗಿಲ್ಲಿ ಕೂಡ. ಏನಪ್ಪ ನನಗಿಷ್ಟ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ಶೋ ಆಗಿದೆ, ಅದರಲ್ಲಿ ಈ ರೀತಿಯಾಗಿ ಮನೋರಂಜನಾ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಅದು ಹೆಸರುವಾಸಿ ಕೂಡ ಹೌದು. ಹೀಗಾಗಿ ಕರುನಾಡ ಜನತೆಯ ಒಂದು ಮನಸ್ಸನ್ನು ಗೆದ್ದಿರುವಂತಹ ಗಿಲ್ಲಿ ರಕ್ಷಿತಾ ಮನಸ್ಸನ್ನು ಕೂಡ ಗೆದ್ದಿದ್ದಾನೆ. ಅದಕ್ಕೆ ರಕ್ಷಿತಾ ಹೇಳ್ತಾ ಇದ್ದಾರೆ, ನನಗೆ ಗಿಲ್ಲಿ ಥರ ಹುಡುಗ ಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಎಲ್ಲ ವಿಚಾರದಲ್ಲಿ ತಿಳ್ಕೊಂಡಿದ್ದಾನೆ, ಅವ್ರ ಜೊತೆ ಇದ್ದರೆ ನನಗೆ ಸಮಯ ಹೋಗೋದೇ ಗೊತ್ತಾಗಲ್ಲ, ನಗಿಸ್ತಾ ಇರ್ತಾನೆ, ಕಾಮಿಡಿ ಮಾಡ್ತಾ ಇರ್ತಾನೆ, ಸೀರಿಯಸ್ ಆಗಿ ಯಾವಾಗಿರ್ಬೇಕು ಅವಾಗ ಸೀರಿಯಸ್ ಆಗಿರ್ತಾನೆ, ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕು ಅದನ್ನು ಮಾತಾಡ್ತಾನೆ. ಹೀಗಾಗಿ ಗಿಲ್ಲಿ ತುಂಬ ಒಳ್ಳೆಯ ಹುಡುಗ, ತುಂಬ ಇಷ್ಟ ಆಗ್ತಾನೆ, ನನಗೆ ಗಿಲ್ಲಿ ಥರನೇ ಹುಡುಗ ಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳಿರುವಂಥದ್ದು. ಕನ್ನಡದ ಬಿಗ್ ಬಾಸ್ ಏನಿದೆ ರಿಯಾಲಿಟಿ ಶೋ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ. ಬೇರೆ ಬೇರೆ ಒಂದು ಭಾಷೆಗಳಲ್ಲಿಗಿಂತ ಕೂಡ ಒಂದು ಕನ್ನಡ ಬಿಗ್ ಬಾಸು TRPಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಈ ಒಂದು ಸೀಸನ್ನಲ್ಲಿ ನಾವು ಗಮನಿಸೋದಾದರೆ ಏನು ಎಲ್ಲ ಸ್ಪರ್ಧಿಗಳು ಬಂದಿದ್ರು, ಆ ಎಲ್ಲ ಸ್ಪರ್ಧಿಗಳಲ್ಲಿ ನೋಡಿದಾಗ ಗಿಲ್ಲಿ ತುಂಬ ವಿಶೇಷವಾಗಿ ಕಾಣ್ತಾನೆ. ಮತ್ತು ಎಲ್ಲ ರೀತಿಯಲ್ಲೂ ನಾನು ಸೈ ಅಂತ ತೋರಿಸ್ಕೊಂಡಿದ್ದಾನೆ. ಹೀಗಾಗಲೇ ಡ್ಯಾನ್ಸು, ಹಾಡು, ಮತ್ತು ಅಲ್ಲಿ ಕೊಡುವಂತಹ ಟಾಸ್ಕ್ಗಳಾಗಿರಬಹುದು, ಎಲ್ಲದರಲ್ಲೂ ಕೂಡ ನಾನು ಓಕೆ ಕಾಮಿಡಿ ಕೂಡ ಮಾಡ್ತೀನಿ, ಹಾಗೆ ಹಿಂಗೆ ಎಲ್ಲ ಥರ ನಾನು ಗುರುತಿಸಿಕೊಳ್ಳಬಲ್ಲೆ, ನನ್ನಲ್ಲಿ ಎಲ್ಲ ರೀತಿಯ ಕಲೆ ಇದೆ, ಅದನ್ನು ಹೊರಗಾಗ್ತೀನಿ ಅನ್ನೋಂಥ ರೀತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾನೆ. ಅದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಈಗ ರಕ್ಷಿತಾ ಶೆಟ್ಟಿ ಕೂಡ ಹೇಳ್ತಾ ಇದ್ದಾರೆ, ನನಗೆ ಗಿಲ್ಲಿ ಥರ ಹುಡುಗ ಬೇಕು, ಸಿಕ್ಕರೆ ಅಂಥವನ್ನೇ ಹುಡುಕುತ್ತೀನಿ ಅಂತ. ಡೈರೆಕ್ಟಾಗಿ ಗಿಲ್ಲಿ ನೀನೇ ಬೇಕು ಅಂತ ಹೇಳಿಲ್ಲ, ಆದರೆ ಆ ಥರದ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಈ ರೀತಿ ಎಲ್ಲ ಹೊಗಳಿದ್ದಕ್ಕೆ ಗಿಲ್ಲಿ ಕೂಡ ಫುಲ್ ನಾಚಿಕೊಂಡು ಓಕೆ ನನ್ನೇನಪ್ಪ ಇಷ್ಟೊಂದು ಹೊಗಳ್ತಿದ್ದಾರೆ ಅನ್ನೋಂಥ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದ ಒಂದು ಆಟ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.